ಈ ದಿನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ. ನೀವಿಷ್ಟು ಸಂತೋಷವಾಗಿರೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ನಿಮ್ಮ ಸಂತೋಷನೇ ನನಗೆ ಬಹುದೊಡ್ಡ ಹಬ್ಬ. ಆರೋ ಮೊದಲು ದೀಪ ಜೋರಾಗಿ ಉರಿಯುತ್ತೆ ಅಂತ ಕೇಳಿಲ್ವಾ ಸರಸ್ವತಿ? ಚೇಚೆ, ಏನು ಮಾತು ಅಂತ ಆಡ್ತಿರ್ರಿ? ಈ ಸಂದರ್ಭಕ್ಕೂ ಆ ಮಾತುಗೂ ಏನು ಹೋಲಿಕೆ? ಸಹಜವಾಗಿ ಮನುಷ್ಯನ ಜೀವನದಲ್ಲಿ ಸಂತೋಷ ಹೆಚ್ಚಾಗೋದು ಘನಕನಕಗಳಿಂದ, ಐಷಾರಾಮಿ ವಸ್ತುಗಳಿಂದ. ಅದೆಲ್ಲ ಯಾವುದೂ ಇಲ್ಲದಂತಾದ್ರೆ ಸಂತೋಷ ಎಲ್ಲಿರುತ್ತೆ ಹೇಳು? ಏನು ಅಂದರೆ, ಧನಕನಕಗಳಿಂದ ಸುಖದ ಜೀವನ ಲಭಿಸೋದು ನಿಜಾನೇ, ಆದ್ರಿಂದ ಸಂತೋಷ ಆಗೋದು ಸತ್ಯನೇ. ಆದರೆ ನಿಜವಾದ ಸುಖ ಇರೋದು ಪ್ರೀತಿಯಲ್ಲಿ. ನಿಮ್ಮ ಪ್ರೀತಿ ಎಲ್ಲಿವರೆಗೂ ನನ್ನ ಆವರಿಸ್ಕೊಂಡಿರುತ್ತೋ ಅಲ್ಲಿವರೆಗೂ ನಾನು ಸುಖಿನೇ. ಯಾವಾಗ ನಿಮ್ಮ ಪ್ರೀತಿಯಲ್ಲಿ ಕೊರತೆ ಕಾಣಿಸುತ್ತೋ ಆ ಕ್ಷಣದಿಂದಾನೇ ನಾನು ದುಃಖಿ. ಸರಸ್ವತಿ, ಎಲ್ಲರ ಹಾಗೆ ನಾನು ಒಬ್ಬ ಸಾಮಾನ್ಯ ಮನುಷ್ಯ. ನನ್ನಲ್ಲೂ ದೌರ್ಬಲ್ಯ ಇರುತ್ತೆ. ಯಾವುದೋ ದುರ್ಬಲ ಗಳಿಗೆಯಲ್ಲಿ ನಿನ್ನ ಮೇಲಿನ ಪ್ರೀತಿ ಕೊರತೆ ಆಗಬಹುದು ಅಲ್ವೇ? ಇಲ್ಲ ಇಲ್ಲ, ಅದೆಂಥ ದುರ್ಬಲ ಗಳಿಗೆ ಆದರೂ ಸರಿ. ನಿಮಗೆ ನನ್ನ ಮೇಲೆ ಕೋಪ ಬಂದರೆ, ತಿರಸ್ಕಾರ ಮಾಡಿದ್ರೆ, ಜಗಳ ಆಡಿ ಬೈರಿ, ಹೊಡೀರಿ, ಬೇಕಾದರೆ ನನ್ನ ಕೊಂದೇ ಬಿಡಿ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ನಿಮ್ಮ ಪ್ರೀತಿಯಲ್ಲಿ ಎಂಥ ಕಷ್ಟನಾದರೂ ಸಹಿಸ್ತೀನಿ ಹೊರತು ನಿಮ್ಮ ಪ್ರೀತಿ ಸ್ವಲ್ಪ ಕಡಿಮೆ ಆದರೂ ನಾನು ಸಹಿಸೋದಿಲ್ಲ. ನಿಮ್ಮ ಪ್ರೀತಿ ನನ್ನ ಜೀವ, ನಿಮ್ಮ ಪ್ರೀತಿನೇ ನನ್ನ ಸರ್ವಸ್ವ. ನಿಮ್ಮ ಪ್ರೀತಿ ಇಲ್ಲದೆ ಅರೆ ಕ್ಷಣನೂ ನಾನು ಬದುಕಿರ್ಲಾರೆ. ಸರಸ್ವತಿ, ಬದುಕಿನ ದಾರಿ ನಾವು ಅಂದ್ಕೊಂಡ ಹಾಗೆ ಸಾಗೋದಿಲ್ಲ ಸರಸ್ವತಿ. ಪ್ರಕೃತಿಯಲ್ಲಿ ಬೀಸೋ ಗಾಳಿ, ಮಳೆ, ಚಂಡಮಾರುತಗಳು ಹೇಗೋ ಹಾಗೆ ಜೀವನದಲ್ಲಿಯೂ ಏರಿಳಿತಗಳು ಬರುತ್ತವೆ. ಅಂತಹ ಸಂದರ್ಭ ಬಂದಾಗ ಭಾವುಕತೆ ಒಂದೇ, ಬದುಕನ್ನ ನಿಭಾಯಿಸಲಾಗದು. ಸ್ವತಂತ್ರ ನಿರ್ಧಾರಗಳು ಬೇಕಾಗುತ್ತದೆ. ಆ ದೃಷ್ಟಿಯಿಂದಷ್ಟೇ ನಾನು ಹೇಳಿದ್ದು. ಅದು ಬಿಟ್ಟರೆ ನನ್ನ ಉಸಿರಿರೋವರೆಗೂ ನಿನ್ನ ಮೇಲಿನ ಪ್ರೀತಿಯಲ್ಲಿ ಯಾವುದೇ ಕೊರತೆನೂ ಉಂಟಾಗುವುದಿಲ್ಲ. ಅಲ್ಲ, ಇದ್ದಕ್ಕಿದ್ದ ಹಾಗೆ ಏನಾಯ್ತಂತೆ ಆತನಿಗೆ? ಗೊತ್ತಿಲ್ಲ ರೀ, ನೀವೇನಾದರೂ ಅಂದ್ರಾ? ಛೇ, ನಾನ್ಯಾಕೆ ಅವನಿಗನ್ಲಿ ಸರಸ್ವತಿ? ರಾತ್ರಿ ಚೆನ್ನಾಗೇ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋದ್ನಲ್ಲ. ಹೌದು, ಆದರೂ ಹೀಗೆ ಯಾಕೆ ಮಾಡಿದ್ನೋ ಗೊತ್ತಿಲ್ಲ. ಅವ್ರ ಸಮಸ್ಯೆಗಳು ಏನಿರುತ್ತೋ ಏನೋ ಯಾರು ಗೊತ್ತು ಸರಸ್ವತಿ? ಬಹುತೇಕ ಮನುಷ್ಯರು ಮುಖವಾಡ ಹಾಕ್ಕೊಂಡೇ ಬದುಕ್ತಾರೆ. ಮುಂದೆ ಬಂದಾಗ್ಲೇ ಒಂದು ಮುಖ, ಹಿಂದೆ ಹೋದಾಗ ಇನ್ನೊಂದು ಮುಖ, ಅಂತರಂಗದಲ್ಲೇ ಒಂದು ಮುಖ, ಬಹಿರಂಗದಲ್ಲಿ ಇನ್ನೊಂದು ಮುಖ, ಕೊಟ್ಟಾಗ ಒಂದು ಮುಖ, ಕೊಡದೆ ಹೋದಾಗ ಮತ್ತೊಂದು ಮುಖ. ಸಮಯ ಸಂದರ್ಭಗಳಿಗೆ ತಕ್ಕ ಹಾಗೆ ಮುಖವಾಡನು ಬದಲಾಗ್ತಾ ಹೋಗುತ್ತೆ. ಅದೇನೇ ಆಗಿದ್ರು ನಮ್ಮ ಹತ್ರ ಹೇಳೋಕೇನಾಗಿತ್ತು? ಇಷ್ಟು ದಿನ ಸ್ವಂತದವ್ರಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ವಿ, ಒಂದು ಕೃತಜ್ಞತೆ ಆದ್ರೂ ಬೇಡ್ವೆ? ಸರಸ್ವತಿ, ಅದನ್ನ ನಿರೀಕ್ಷೆ ಮಾಡಿದಾಗ್ಲೇ ಈ ತರ ನಿರಾಸೆ ಆಗೋದು. ಪ್ರತಿಯೊಂದು ಸಂಬಂಧಗಳಿಗೂ ಒಂದು ಋಣ ಇರುತ್ತೆ. ಆ ಋಣ ತೀರಿದ ಮೇಲೆ ಅವ್ರು ಹೋಗ್ಲೇಬೇಕು. ಬಹುಶಃ ವಿದ್ಯಾಪೀಠದ ಅನ್ನದ ಋಣ ಅವನಿಗೆ ಮುಗೀತು ಅಂತ ಕಾಣುತ್ತೆ. ಅದಕ್ಕೆ ಹೊರಟೋದ. ಇನ್ಯಾರೋ ಋಣ ಇರೋರು ಬರಬಹುದು. ಅಲ್ಲಿವರೆಗೂ ಅವನ ಕೆಲಸ ನಾನೇ ಮಾಡ್ತೀನಿ, ನೀನ್ ಏನೂ ಯೋಚನೆ ಮಾಡಬೇಡ. ಅಲ್ಲ, ಎಷ್ಟು ಅಂತ ನೀವು ಮಾಡೋಕ್ಕಾಗತ್ತೆ? ವಿದ್ಯಾಪೀಠದ ಕೆಲಸ ನೋಡ್ಕೋಬೇಕು, ಗುಡಿಸ್ಬೇಕು, ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ನದಿಗೆ ಹೋಗಿ ನೀರು ತರಬೇಕು. ನನಗಂತೂ ಅಡುಗೆ ಮಾಡಿ ಮಗು ನೋಡ್ಕೊಳ್ಳೋದ್ರೊಳಗೆ ಸಾಕಾಗೋಗುತ್ತೆ. ಅಂಥದ್ರಲ್ಲಿ ಇಬ್ಬರ ಕೆಲಸ ಒಬ್ಬರೇ ಮಾಡೋಕ್ಕಾಗತ್ತಾ ನಿಮಗೆ? ನನ್ನ ಚಿಂತೆ ಮಾಡಬೇಡ ಸರಸ್ವತಿ, ಕೈಲಾದಷ್ಟು ಮಾಡೋಣ. ಮಠಕ್ಕೆ ವಿಷಯ ತಿಳಿಸಿದ್ರೆ ಪಾರುಪತ್ಯದಾರರು ಏನಾದ್ರೂ ವ್ಯವಸ್ಥೆ ಮಾಡಬಹುದು. ಅಲ್ಲಿವರೆಗೂ ನಿನಗೆ ಮಗು ಕೆಲಸ, ಅಡುಗೆ ಕೆಲಸ, ಮಿಕ್ಕಿದೆಲ್ಲ ನನ್ನ ಕೆಲಸ. ಈಗ ಕೊಡ್ಪಾನ ಕೊಡು, ನಾನು ಹೋಗಿ ನೀರು ತಗೊಂಬರ್ತೀನಿ. ಶ್ರೀಹರಿ, ನೀವು ನೀರು ತರೋದಾ? ಬೇಡ ಬೇಡ,
ನೀವು ಮಗುನ ನೋಡ್ಕೊಳ್ತಾ ಇರಿ, ನಾನು ಹೋಗಿ ನೀರು ತಗೊಂಡ್ಬರ್ತೀನಿ. ಸರಸ್ವತಿ ನಿಂತ್ಕೋ. ಅಲ್ಲ ಸರಸ್ವತಿ, ನೀನು ತವ್ರ ಮನೇಲಿದ್ದಿದ್ರೆ ಕೂತ್ಕೊಂಡು ಬಾಣಂತನ ಮಾಡಿಸ್ಕೋಬೇಕಾಗಿತ್ತು. ಅಂಥದ್ರಲ್ಲಿ ಈಗ್ಲೇ ನಿನ್ನ ನೀರ್ ತರ ಕಳ್ಸಿದ್ರೆ ನೋಡೋ ಜನ ನನ್ನನ್ನೇನಂತಾರೆ? ಹಾ, ನೀವು ವಿದ್ಯಾಪೀಠದ ಗುರುಗಳು, ಮಹಾರಾಜರಿಂದ ಮನ್ನಣೆ ಪಡೆದ ಮಹಾಪಂಡಿತರು, ಎಂತೆಂಥ ವಿದ್ವಾಂಸರನ್ನ ವಾದ ಮಾಡಿ ಸೋಲ್ಸಿರೋ ವಾಗ್ಮಿಗಳು. ನಿಮ್ಮ ಕೈಯಲ್ಲಿ ಕೊಡಪಾನ ಕೊಟ್ಟು ಕಳ್ಸಿದ್ರೆ ಜನ ನನ್ನನ್ನೇನಂತಾರೆ ಗೊತ್ತಾ? ಸರಸ್ವತಿ, ರಾಜಾಧಿರಾಜರು ಕೂಡ ಮಾರುವೇಷದಲ್ಲಿ ಹೋಗಿ ಜನರ ಕಷ್ಟ ಸುಖ ತಿಳ್ಕೊಳ್ಳೋದಿಲ್ವಾ? ಭಗವಂತ ಕೂಡ ಭಕ್ತರ ಮನೆಗೆ ಬಂದು ಸೇವಕನಾಗಿ ಕೆಲಸ ಮಾಡಲ್ವೇ? ಅದರಲ್ಲಿ ಏನೂ ಅವಮಾನ ಇಲ್ಲ. ಆದ್ರೆ ಒಂದು ಹೆಣ್ಣಿಗೆ ಹೆರಿಗೆ ಅಂದ್ರೆ ಪುನರ್ಜನ್ಮ. ರಕ್ತ ಮಾಂಸ ಎಲ್ಲ ನಷ್ಟವಾಗಿ ದೈಹಿಕವಾಗಿ ಮಾನಸಿಕವಾಗಿ ಕುಗ್ಗು ಹೋಗಿರ್ತಾಳೆ. ಅವಳ ಆರೋಗ್ಯ ಕಾಪಾಡೋದು ಗಂಡನಾದವನ ಕರ್ತವ್ಯ ಅಷ್ಟೇ ಅಲ್ಲ, ಮನುಷ್ಯತ್ವ ಕೂಡ. ನನ್ನ ಗಂಡನ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ತವ್ರ ಮನೆಗೂ ಹೋಗದೆ ಇಲ್ಲೇ ಇದೆಯಾ? ನಿನ್ನನ್ನ ಜೋಪಾನ ಮಾಡೋದು ನನ್ನ ಹೊಣೆ. ಈಗ ಸುಮ್ಮನೆ ಹಠ ಮಾಡದೆ ಕೊಡಿಲಿ. ನಾನು ಕೊಡಲ್ಲ. ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸೋದಕ್ಕೆ ನನಗಿಷ್ಟ ಇಲ್ಲ. ಅಗೋ ಎದ್ರು ಯುವರಾಜರು. ಮಹಾರಾಣಿಯವರೀಗ ಈ ಕೆಲಸ ನೋಡ್ಲೇಬೇಕು. ಮಹಾರಾಜ ಬೇಡ ಅಂದ್ರು ಈ ಕೆಲ್ಸಕ್ಕೆ ಹೋಗ್ಲೇಬೇಕು. ರೀ